ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಫೈನಲಿ ಜಾಸ್ತಿ ದಿನ ಆದಮೇಲೆ ಇವತ್ತೊಂದು ರೈಡ್ನ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಇವತ್ತೇನು ವೀಕೆಂಡ್ ಅಲ್ಲ, ವೀಕ್ ಡೇ ಇವತ್ತು. ಸೊ ಆಲ್ಮೋಸ್ಟ್ ಆಲ್ ಏನೊಂದು 3-4 ವೀಕ್ಸಿಂದ ರೈಡ್ನ ಪ್ಲ್ಯಾನೇ ಮಾಡಿರಲಿಲ್ಲ, ಎಲ್ಲರೂ ಫುಲ್ ಬ್ಯುಸಿ ಇದ್ದರು. ರೀಸೆಂಟಾಗಿ ಎಲ್ಲರೂ ಫ್ರೆಂಡ್ಸ್ ಸಿಕ್ಕಿದಾಗ ಈ ವೆಡ್ನೆಸ್ಡೇ ಒಂದು ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರೆ. ಸೊ ಈ ಲೊಕೇಶನ್ ಬಂದು ಆಲ್ಮೋಸ್ಟ್ ಆಲ್ ಒಂದು 2-3 ಮಂತ್ಸಿಂದನೇ ಪ್ಲ್ಯಾನ್ ಆಗಿತ್ತು, ಆದರೆ ಯಾರಿಗೂ ಟೈಮ್ ಸೆಟ್ ಆಗಿರಲಿಲ್ಲ ಹೋಗೋದಕ್ಕೆ. ಇವತ್ತು ಹೋಗ್ತಾ ಇದ್ದೀರಿ. ಯಾರ್ಯಾರು ಹೋಗ್ತಾ ಇರೋದು ಅಂತಂದರೆ ಇಲ್ಲಿಂದ ನಾನು ಮತ್ತು ಯಲಂಗನ್ ನನ್ನ ಪಿಲಿಯನ್ ಆಗಿರ್ತಾನೆ, ಮತ್ತು ಸೀಗಳ್ಳಿ ಹತ್ರ ನಮಗೆ ತೇಜ್ ಸಿಗ್ತಾನೆ. ಅದಾದಮೇಲೆ ಹೊಸಕೋಟೆ ಮೀಟಪ್ ಪಾಯಿಂಟ್ ಹತ್ರ ಸರಿ ಸಿಗ್ತಾನೆ. ಸೊ ಬನ್ನಿ ಫಸ್ಟು ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಅಲ್ವಾ ಸರಿಯಾಗಿ ಹರ್ಚ್ಕೊಳ್ಳುತ್ತೆ ಗಾಡಿ. ವಾರ್ಮಪ್ ಆಗ್ತಾ ಇರಲಿ. ಅದರಲ್ಲಿ ಇನ್ನೊಂದೇನು ಹೇಳಬೇಕಾಯ್ತು ಅಂದರೆ, ಇವತ್ತಿನ ರೈಡ್ ನಾನು ಇನ್ನೂ ಏನು ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ, ನಾನು ಹೊಸ ಪ್ಯಾಂಟ್ಸು ಮತ್ತು ಬೂಟ್ಸ್ ತೊಗೊಂಡೆ ರೀಸೆಂಟಾಗಿ. ಸೊ ಅದನ್ನು ಹಾಕ್ಕೊಂಡಿದ್ದೆ, ಫಸ್ಟ್ ರೈಡ್ ಮಾಡ್ತಾ ಇರೋದು. ಸೊ ರೈನಾಕ್ಸ್ ಜಾಕೆಟ್ ತೊಗೊಳೋವಾಗ IBW ನಡೀತಾಯಿತ್ತು. ಸೊ ಅದರಿಂದ ಪ್ಯಾಂಟ್ಸು ಬೂಟ್ಸು ಸ್ಟಾಕಲ್ಲಿ ಇರಲಿಲ್ಲ. ರೀಸೆಂಟಾಗಿ ಒಂದು ಕೆಲಸದ ಮೇಲೆ ಹೋದಾಗ ಜಯನಗರ ಹತ್ರ ಇರೋ ರೈನಾಕ್ಸಲ್ಲಿ ತೊಗೊಂಡೆ. ಕಂಫರ್ಟಬಲ್ ಆಗಿದೆ, ಲೆವೆಲ್ 2 ಪ್ರೊಟೆಕ್ಷನ್, ಟಾಪ್ ಟು ಬಾಟಮ್. ಇವಾಗ ಗ್ಲೌಸ್ ಮಾತ್ರ ಮೀಟಪ್ ಪಾಯಿಂಟ್ ಹತ್ರ ಹಾಕ್ಕೊತೀನಿ. ವಾರ್ಮಪ್ ಎಲ್ಲ ಆದಮೇಲೆ ಸಿಗೋಣ. ಸೊ ಗಾಡಿ ವಾರ್ಮಪ್ ಎಲ್ಲ ಆಗಿದೆ, ಒಂದು 5 ನಿಮಿಷ ಹಂಗೆ ಕಾಯ್ಕೊಂಡಿದ್ರೆ ಏನು ಬಿಡೋಣ. ಸೊ ಬೂಟ್ಸ್ ಒಂಚೂರು ದೊಡ್ಡದಿರೋದ್ರಿಂದ ಗೇರ್ ಶಿಫ್ಟ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಿದೆ. ಸೊ ಬೂಟ್ಸು ಮತ್ತು ಪ್ಯಾಂಟ್ಸ್ ಫುಲ್ ಇನ್ನೂ ವೇರೌಟ್ ಆಗಬೇಕಲ್ವಾ, ಇನ್ನೂ ಯೂಸ್ ಟು ಆಗಬೇಕು. ನಾನು ನಿನ್ನೆ ಸಾಯಂಕಾಲ ಹಂಗೇನೆ ಗಾಡಿ ಫ್ಯೂಲ್ ಅಪ್ಪು, ಟೈರ್ ಪ್ರೆಷರು, ವಾಶ್ ಎಲ್ಲ ಫುಲ್ ಮಾಡಿ ನಿಲ್ಲಿಸಿದೆ. ಸೊ ರೈಡ್ಗಿನ್ನ ಮುಂಚೆ ಈ 3ನಂತೂ ಚೆಕ್ ಮಾಡೇ ಮಾಡ್ತೀನಿ. ಸೊ ಅದರಿಂದ ಫ್ಯೂಲ್ ಸ್ಟಾಪ್ ಏನೂ ಇಲ್ಲ, ಬರೋವಾಗ ಏನಾದರೂ ನೋಡಬೇಕು. ಸೊ ಬನ್ನಿ, ಮುಂದೆಗಡೆ ನಮಗೆ ತೇಜ್ ಸಿಗ್ತಾನೆ. ಸೊ ತೇಜಸ್ ಇಲ್ಲೇ ಸಿಕ್ತ. ಇನ್ನು ಡೈರೆಕ್ಟ್ ಮೀಟಪ್ ಪಾಯಿಂಟ್ ಹತ್ರ ಹೋಗಬೇಕು. ಮೀಟಪ್ ಪಾಯಿಂಟ್ ಹತ್ರ ನಮಗೆ ಸಿರೀಸ್ ಸಿಗ್ತಾನೆ. ವ್ಯೂ ನೋಡಿ ಹೆಂಗಿದೆ ಅಂತ. ಒಳ್ಳೆ ವೆದರು ಮತ್ತು ಕ್ಲೈಮೇಟು. ಅದು ವೀಕ್ ಡೇ ಹೋಗ್ತಾ ಇರೋದ್ರಿಂದ ಜಾಸ್ತಿ ಟ್ರಾಫಿಕ್ಕು ಏನು ಇರೋದಿಲ್ಲ. ಹೆಲ್ಮೆಟ್ ಸ್ಟ್ಯಾಪ್ ಬೇರೆ ಹಾಕ್ಕೊಳೋದು ಮರ್ತೋಗಿದ್ದೀನಿ. ಅದು ಹೆಲ್ಮೆಟ್ಗೆ ಸರಿಯಾಗಿ ಹೊಡಿತಿದೆ. ಹೋಗಿ ಮುಂದೆ ಎಲ್ಲದನ್ನು ನಿಲ್ಲಿಸ್ದಾಗ ಹಾಕ್ಕೊಂಬಿಡ್ಬೇಕು. ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಗೇರ್ ಹಾಕ್ಕೊಂಡಿದ್ದಕ್ಕೆ. ಹಾರ್ಲಿ ಡೇವಿಡ್ಸನಲ್ಲಿ ಬಾಬರ್ ಸ್ಟೈಲ್ ಬರೋದಿದ್ರಲ್ಲಿ. ಸೊ ಕಾಲೆತ್ತಕ್ಕೆ ಇಳಿಸೋದಕ್ಕೆಲ್ಲ ಒಂಚೂರು ಕಷ್ಟ. ಏನಕ್ಕೆ ಅಂತಂದರೆ ಇನ್ನೂ ಪ್ಯಾಂಟ್ಸ್ ಎಲ್ಲ ಹೊಸದಲ್ವಾ. ಸೊ ಅದು ಯೂಸ್ ಟು ಆಗಬೇಕು. ಅಲ್ಲಿ ತನಕ ನನಗೆ ಕಂಫರ್ಟಬಲ್ ಅನ್ಸೋದಿಲ್ಲ. ಅದರಲ್ಲಿ ಗೇರ್ ಡೌನ್ ಮಾಡೋದಕ್ಕಂತೂ ತುಂಬ ಕಷ್ಟ ಇದೆ. ಆ್ಯಂಕಲ್ ಹತ್ರ ಮೂಮೆಂಟೇ ಸಿಗ್ತಾ ಇಲ್ಲ. ಅದರಲ್ಲಿ ಒಂದ್ಸಲಿ ಫುಟ್ ಬ್ಯಾಗ್ ಮೇಲೆ ಕಾಲು ಇಟ್ಬಿಟ್ರೆ ಮತ್ತೆ ಅದನ್ನ ಇಳ್ಸೋಕ್ಕೆ ಆಗಲ್ಲ. ಒಂದು 2-3 ರೈಡ್ಗೆ ಹಾಕ್ಕೊಂಡು ಹೋದರೆ ಗೊತ್ತಾಗುತ್ತೆ ಹಿಂಗೆ ಏನತ್ತ ಅಂತ. ಸೊ ಬನ್ನಿ ಹೋಗೋಣ. ಸೊ ಇವತ್ತು ಹೋಗ್ತಾರ ಲೊಕೇಶನ್ ಬಂದು ಶ್ರೀನಿವಾಸ ಸಾಗರ ಡ್ಯಾಮ್ ಹತ್ರ. ಸೊ ಚಿಕ್ಕಬಳ್ಳಾಪುರ ಹತ್ರ ಬರುತ್ತೆ. ಟೋಟಲ್ ಆಗಿ ಮನೆಯಿಂದ 70 ಕಿಲೋಮೀಟರ್ಸು, 1 hour 30 minutes ಏನೋ ತೋರಿಸ್ತಾ ಇದ್ದು ಟ್ರಾವೆಲ್ ಟೈಮು. ಹೋಗ್ತಾ ಇರೋದು ಅಷ್ಟೇ 3 ಬೈಕ್ಸು 4 ಮೆಂಬರ್ಸು. ರೈಡ್ ಅಂತೂ ಇವತ್ತು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮೀಟಪ್ ಪಾಯಿಂಟು ಬಂತು. ನೋಡೋಣ, ಸುರೇಶ್ಗೆ ಆಲ್ರೆಡಿ ಬರೋಕ್ಕೆ ಹೇಳಿದ್ರಿ. ನನ್ನ ಪ್ರಕಾರ ಇನ್ನೂ ಬಂದಂಗಿಲ್ಲ. ನೋಡೋಣ, ಒಂದು ಸ್ವಲ್ಪ ಹೊತ್ತು ಕಾಯ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲ ಅಪ್ಲೋಡ್ ಮಾಡಬೇಕು. ಸೊ ಸಿರೀಶ್ ಬಂದಿದ್ದಾದ್ಮೇಲೆ ಸಿಗೋಣ. ಬನ್ನಿ, ಸಿರೀಶ್ ಬಂದಿದ್ದಾಯ್ತು, ಬಿಡೋಣ ಇಲ್ಲಿ. ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಜಾಸ್ತಿ ಬಿಸಿ ಏನಿಲ್ಲ. ಇವಾಗ ಏನು ಗೊತ್ತಾಗೋದಿಲ್ಲ. ಏನಕ್ಕೆ ಅಂತಂದರೆ ಇವಾಗ ಫುಲ್ ಕೋಲ್ಡ್ ಇರುತ್ತೆ. ರಿಟರ್ನ್ ಬರ್ತಿರಲ್ಲ ಅವಾಗ ಒಳ್ಳೆ ಬಿಸಿಲು ಮತ್ತು ಸಖೆಗಿರೋಕ್ಕಾಗಲ್ಲ. ನೋಡೋಣ, ಅದಕ್ಕಂತಲೇ ನಾನು ಜಾಕೆಟ್ ಒಳಗಡೆ ಬೇಸ್ ಲೇಯರ್ ಹಾಕ್ಕೊಂಡಿದ್ದೀನಿ. ಬೇಸ್ ಲೇಯರ್ ಬಂದು ಒಂಥರ ಟೈಟ್ ಶರ್ಟ್ ಅಂತ ಅನ್ಬೋದು. ಫುಲ್ಲು ತಿನ್ ಮೆಟೀರಿಯಲ್ಲು ಹಾಕ್ಕೊಂಡಿರೋದೇ ಗೊತ್ತಾಗಲ್ಲ. ಅದೇನು ಮಾಡುತ್ತೆ ಅಂತಂದರೆ ಸ್ವೆಟ್ನ ಅಬ್ಸರ್ವ್ ಮಾಡುತ್ತೆ. ಅದರಲ್ಲಿ ಜಾಕೆಟ್ ಮೆಶ್ ಇರೋದ್ರಿಂದ
ನಮಗೆ ವೆಂಟಿಲೇಷನ್ ಒಂಚೂರು ಜಾಸ್ತಿ ಇರುತ್ತೆ. ಸೊ ಬನ್ನಿ, ಇವಾಗಂತೂ ಫುಲ್ ಕೋಲ್ಡ್ ಆಗಿದೆ. ಬರೋವಾಗ ಬಿಸಿಲಿರುತ್ತಲ್ಲ ಆವಾಗ ನಮಗಿದು ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಡ್ಯಾಮ್ ಹತ್ರ ಒಂದಷ್ಟು ಫೋಟೋ ವೀಡಿಯೋಸ್ ಎಲ್ಲ ಇಟ್ಕೊಬೋದು. ಸೊ ಡ್ಯಾಮಲ್ಲಿ ನೀರು ಹರಿತಿರೋವಾಗ ಅಲ್ಲೊಂದು ರೋಡ್ ಪಾಸ್ ಆಗುತ್ತೆ. ಸೊ ನನ್ನ ಪ್ರಕಾರ ಈ ಸಮ್ಮರ್ ವೆದರಲ್ಲಿ ಅಷ್ಟೊಂದು ನೀರು ಇರಲ್ಲ ಅಂತ ಅಂದ್ಕೊತೀನಿ. ಆದರೂ ಡ್ಯಾಮ್ ಅಲ್ವಾ, ಏನಾದರೂ ನೀರು ಬಿಟ್ಟರೆ ನೀರಿರುತ್ತೆ. ನೋಡೋಣ. ಸೊ ಆಲ್ಮೋಸ್ಟ್ ಆಲ್ ಇನ್ 2-3 ವೀಕ್ಸ್ ಆದಮೇಲೆ ರೈಡ್ ಮಾಡ್ತಾ ಇರೋದಕ್ಕೆ ಒಂಥರ ಒಳ್ಳೆ ಮಜಾ ಇದೆ. ಅದರಲ್ಲಿ ಫುಲ್ ಬ್ಯುಸಿಯಾಗಿ ಹೋಗಿದೆ. ನಾನು ಕಾರ್ ರಿವ್ಯೂಗಳು ಮಾಡಿಕೊಂಡು ಒಂಚೂರು ಕೆಲಸ ಇತ್ತು, ಅದರಿಂದ ರೈಡ್ ಮಾಡೋಕ್ಕೆ ಆಗಿರಲಿಲ್ಲ. ಬನ್ನಿ, ಇವತ್ತಿನ ರೈಡ್ ಅಂತ ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಮುಂದೆಗಡೆ ಒಂದು ಸ್ಟ್ರೆಚ್ ಇದೆ, ಒಂದು ಸ್ಮಾಲ್ ಸ್ಟ್ರೆಚ್ ತಗೋಣ. ಯಾವುದೊಂದು ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಸೈಲೆಂಟಾಗಿ ಪಾಸ್ ಮಾಡಿಬಿಡೋಣ, ಡಿಸ್ಟರ್ಬ್ ಮಾಡೋದು ಬೇಡ. ಫೈವ್ ಗೇರ್ಸ್ ಅಲ್ವ ಇರೋದು? ನಾನು ನೋಡಿ ಇಂಟರ್ಸೆಪ್ಟ್ ಓಡಿಸಿ 6th ಗೇರ್ ಹಾಕೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಅಯ್ಯೋ, ಶೂಗಳಲ್ಲಿ ಸೋಲ್ ಒಂಚೂರು ದಪ್ಪ ಮತ್ತು ಉದ್ದ ಇರೋದ್ರಿಂದ ಡೌನ್ ಶೇಪ್ ಮಾಡೋಕ್ಕೆ ಕಷ್ಟ. ಪರ್ಟಿಕ್ಯುಲರ್ ಸ್ಪಾಟ್ ಯಾವ್ದು ಹೋಗ್ತಾ ಇದ್ದೀರಲ್ವಾ, ಸೊ ಡ್ಯಾಮು ಇದು ಬಂದು ಹತ್ತತ್ರ ಈಶಾ ಫೌಂಡೇಶನ್ ಹತ್ರನೇ ಇರೋದು. ಸೊ ನಾವು ಇದುವರೆಗೂ ವಿಸಿಟ್ ಮಾಡಿಲ್ಲ, ನೋಡಬೇಕು ಲೊಕೇಶನ್ ಎಲ್ಲ ಹೆಂಗಿರುತ್ತೆ ಮತ್ತು ಈ ರೋಡ್ಸ್ ಎಲ್ಲ ಯಾವ ಕಂಡೀಷನ್ ಇದೆ ಅಂತ ಏನು ಐಡಿಯಾನೇ ಇಲ್ಲ. ಯಾಕೆಂದರೆ ಆಲ್ ಡಿವಿಷನಲ್ಲಿ ಮೊದಲೇ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ, ಒಂಚೂರು ನೋಡ್ಕೊಂಡು ಹೋಗ್ಬೇಕು. ದೊಡ್ಡಬಳ್ಳಾಪುರ ಕನೆಕ್ಟ್ ಆಗೋ ರೋಡ್ ಹತ್ರ ಜಾಯ್ನ್ ಆಗ್ತಾ ಇದ್ದೀರಿ. ನಿನಗೆ ಫ್ಯೂಲ್ ಸ್ಟಾಪ್ ಎಲ್ಲಾದರೂ ಸಿಕ್ಕಿದ್ರೆ ಹಾಕೋ, ಸೈಡ್ಗೆ ಮುಂದೆ ಸಿಗುತ್ತಲ್ಲ ಮುಂದೆ ಹಾಕೋ. ತೇಜಸ್ದು ಆಲ್ರೆಡಿ ಅರ್ಧ ಫ್ಯೂಲಲ್ಲಿದೆ ಅಂತೆ. ಸೊ ಇಲ್ಲಿ ಮುಂದೆ ಲೆಫ್ಟಲ್ಲಿ ಫ್ಯೂಲ್ ಪಂಪ್ ಇದೆ, ನೋಡೋಣ. ಇಲ್ಲಿ ಮುಂದೆ ಅವ್ನು ಹಾಕಿಸ್ಕೊಂಡ್ಬಿಡ್ಲಿ. ಇನ್ನು ಸುಮ್ಮನೆ ಅಷ್ಟು ದೂರ ಹೋಗಿದ್ದಾದ್ಮೇಲೆ ಅಲ್ಲೆಲ್ಲಾದರೂ ಸಿಕ್ಕಿಲ್ಲ ಅಂದರೆ ಕಷ್ಟ ಹೋಗ್ಬಿಡುತ್ತೆ. ಭಾರತ್ ಪೆಟ್ರೋಲಿಯಂ ಇಲ್ಲ, ಪೆಟ್ರೋಲೇ ಇಲ್ಲ ಇಲ್ಲಿ. ಬನ್ನಿ, ಮುಂದೆ ಎಲ್ಲಾದರೂ ಲೆಫ್ಟಲ್ಲಿ ಸಿಗುತ್ತೆ, ನೋಡೋಣ. ಹಂಗೆ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಈ ಶೂಸ್ ಒಂದು ಸ್ವಲ್ಪ ವೇರೌಟ್ ಆದಂಗಿದೆ. ಇವಾಗ ಆರಾಮಾಗಿದೆ ಗೇರ್ ಡೌನ್ ಎಲ್ಲ ಮಾಡೋದಕ್ಕೆ. ಪ್ರಕಾರ ಇವತ್ತು ರೈಡ್ ಮುಗಿಸೋಷ್ಟರಲ್ಲಿ ನಾನು ಯೂಸ್ಡ್ ಆಗಿರ್ತೀನಿ, ಇಲ್ಲಾಂದರೆ ಶೂಸೇ ವೇರೌಟ್ ಆಗಿರುತ್ತೆ. ನೋಡೋಣ, ರೈಡ್ ಕೊನೆಯಲ್ಲಿ ನಿಮಗೆ ಏನಂತ ಹೇಳ್ತೀನಿ. ಈ ರೋಡಲ್ಲಿ ಲೀಸ್ಟ್ ಫೇವ್ರೇಟ್ ಪಾರ್ಟ್ ಆಫ್ ದಿ ರೋಡ್ ಸಿಕ್ತು. ಇಲ್ಲಂತೂ ಹಳ್ಳದಿನ್ನೇ ಹಂಗಿಂಗಿಲ್ಲ. ಮೊದಲೇ ಪ್ಯಾಂಟು ಬೂಟ್ಸೇ ಒಂಚೂರು ಇಕ್ಕಟ್ಟು. ಸೊ ಹಿಂಗೆ ರೈಟ್ ಹೋದರೆ ಡೈರೆಕ್ಟ್ ಬಿಗ್ ಬೇ, ಲೆಫ್ಟು ಹೋಗ್ತಾರ ಲೊಕೇಶನ್ನು. ಫೈನಲಿ ಇಂಡಿಯನ್ ಆಯಿಲ್ ಸಿಕ್ತು. ಓಹ್ ಇದೆ, ಓಕೆ. ಅವ್ನು ಹಾಕ್ಸ್ಕೊಂಬಂದ್ಬಿಡ್ಲಿ, ಅಷ್ಟೊತ್ತು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ. ಈ ಪ್ಯಾಂಟ್ಸ್ ಅಂತೂ ಫುಲ್ ಟೈಟ್ ಇದೆ, ಅದರಲ್ಲಿ ವಿಯರ್ಡ್ ಪೊಸಿಷನಲ್ಲಿ ಕುಂತ್ಕೊಬೇಕು. ಸನ್ರೈಸ್ ನೋಡಿ ಹೆಂಗಿದೆ ಅಂತ. ಸೀನರಿನೂ ಅಷ್ಟೇ ನೋಡಿ, ಬೆಟ್ಟ ಫುಲ್ಲು ಬ್ಲೂ ಸ್ಕೈ,
ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ತೇಜಸ್ದು ಫ್ಯೂಲ್ ಅಪ್ ಆಯಿತು. ಇನ್ನೂ ಒಂದು 18 ಕಿಲೋಮೀಟರ್ಸ್ ಇದೆ. ಒಂಚೂರು ವಿಲೇಜ್ ಏರಿಯಾ ಒಳಗಡೆನೂ ಎಂಟರ್ ಆಗಿದ್ರೆ ಒಂಚೂರು ಸ್ಪೀಡೂ ಕಡಿಮೆ ಇರುತ್ತೆ. ಇಲ್ಲ ಅದು ಒಳ್ಳೆ ದೇವಸ್ಥಾನನೇ ಇದೆಯಲ್ಲ, ಚೆನ್ನಾಗಿದೆ. ಅಲ್ಲಿ ನೋಡಿ ಮುಂದೆ ರೋಡು ಹೆಂಗಿದೆ ಅಂತ. ಫುಲ್ಲ ನೀಲಗಿರಿ ಮರ ಇರೋದಕ್ಕೂ ರೋಡ್ ಫುಲ್ ಎಂಟಿ ಇರೋದಕ್ಕೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಇನ್ನೂ 18 ಕಿಲೋಮೀಟರ್ ಇದೇ ರೋಡಲ್ಲಿ ಹೋಗಬೇಕು. ನನ್ನ ಪ್ರಕಾರ ಜಾಸ್ತಿ ಏನೂ ಇರೋದಿಲ್ಲ ನಿಮ್ಗೆ ತೋರಿಸೋದಕ್ಕೆ. ಫುಲ್ ಬೋರಾಗಿ ಹೋಗ್ತೀರ ಇದೇ ರೋಡ್ ನೋಡಿ. ಲೊಕೇಶನ್ ಹತ್ರ ಹೋದ್ಮೇಲೆ ಸಿಗೋಣ. ಮುಂದೆ ನೋಡಿ ಸೀನರಿ ಇನ್ನೂ ಚೆನ್ನಾಗಿ ಬಂದಿದೆ ಇವಾಗ. ಆಹಾ, ಆ ಮೌಂಟೇನ್ ವ್ಯೂ ನೋಡೋದಕ್ಕೆ ಒಂಥರ ಮಜಾ. ಹೋಗಿ ಅದರಲ್ಲಿ ಸ್ಲೈಟಾಗಿ ಒಂಚೂರು ಫಾಗ್ ಇದ್ದುಬಿಟ್ಟಿದ್ದಿದ್ರೆ ಓಹೋ ಇನ್ನೂ ಚೆನ್ನಾಗಿರೋದು. ರೋಡ್ಸ್ ಒಂದೊಂದು ಕಡೆ ಒಂದೊಂದು ಥರ ಇದೆ. ಒಂದು ಸ್ವಲ್ಪ ದೂರ ಚೆನ್ನಾಗಿದ್ದರೆ ಇನ್ನೊಂದಷ್ಟು ದೂರ ಫುಲ್ಲು ಮಣ್ಣು ರೋಡು ಮತ್ತು ಫುಲ್ ಅಗದ್ಬಿಟ್ಟಿರ್ತಾರೆ. ಇಂಥ ದೊಡ್ಡ ವೆಹಿಕಲ್ ಬಂದುಬಿಟ್ರೆ ನಾವು ಓವರ್ಟೇಕು ಮಾಡೋಕ್ಕಾಗಲ್ಲ. ತುಂಬ ಬ್ಲೈಂಡ್ ಕಾರ್ನರ್ಸ್ ಇದೆ. ಅಯ್ಯಪ್ಪ, ಆ ರೋಡಲ್ಲಿ ಬಂದು ಫುಲ್ ಬಾಡಿ ಎಲ್ಲ ಮಸಾಜ್ ಆಗೋಯ್ತು. ಇನ್ನೇನು ಲೊಕೇಶನ್ ಹತ್ರ ಬಂದರೆ ಅವಾಗಿಂದ ಅಂತೂ ರೋಡ್ಸ್ ಅದೇ ಥರ ಇದೆ. ಒಂದು ಸ್ವಲ್ಪ ದೂರ ಚೆನ್ನಾಗಿರುತ್ತೆ, ಇನ್ನೊಂದಷ್ಟು ಸ್ವಲ್ಪ ದೂರ ಫುಲ್ಲು ಗಜಿಬಿಜಿ. ಇವಾಗ ನಾವು ಹೋಗ್ತಾರೋ ಲೊಕೇಶನ್ ಹತ್ರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಈ ಥರ ಇದ್ರೂ ಪರವಾಗಿಲ್ಲ. ಫುಲ್ ಮಣ್ಣು ರೋಡು ಹಳ್ಳ ದಿನ್ನೆ ಅಂತಂದರೆ ತುಂಬ ಕಷ್ಟ ಹೋಗುತ್ತೆ. ಮೊದಲೇ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಈ ಗಾಡಿಯಲ್ಲಿ. ಇನ್ನು ಅಂಥ ರೋಡ್ ಏನಾದರೂ ಸಿಕ್ಬಿಟ್ರೆ ಹೇಳ್ಬೇಕಂದ್ರೆ ಇಂಥ ರೂಟ್ಸ್ ಏನಾದರೂ ಬಂದರೆ ನಾನು ಇಂಟರ್ಸೆಪ್ಟ್ ಎತ್ಕೊಂಡ್ಬಿಡ್ತೀನಿ. ಜಾಸ್ತಿ ದಿನ ಆಯ್ತಲ್ವ ರೈಡ್ಗೆ ಹೋಗಿ, ಅದಕ್ಕೆ ಪರವಾಗಿಲ್ಲ ಆಲ್ ಡಿವಿಡ್ಸನಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡೆ. ಇದೇ ಥರ ಡಿ ಹಿಲ್ಸ್ಗೂ ನಾನು ಇಂಟರ್ಸೆಪ್ಟರ್ ಎತ್ಕೊಂಡು ಹೋಗಿದ್ದು, ಆದರೆ ಅದು ಪರವಾಗಿಲ್ಲ, ಮ್ಯಾನೇಜಬಲ್ ಇತ್ತು. ಆಲ್ ಡಿವಿಡ್ಸನ್ ಎತ್ಕೊಂಡ್ಬಂದಿದ್ರು ಅಷ್ಟೊಂದೇನು ಇಶ್ಯೂ ಆಗ್ತಾ ಇರಲಿಲ್ಲ. ಆದರೆ ಇಂಟರ್ಸೆಪ್ಟರ್ ಎತ್ಕೊಂಡು ಹೋಗೋದಕ್ಕೆ ಒಳ್ಳೆ ಕಂಫರ್ಟ್ ಇತ್ತು. ಇವಾಗ ಇದರಲ್ಲೇ ಇಂಥ ರೋಡ್ಸ್ ಇರೋದ್ರಿಂದ ಫುಲ್ ಆಲ್ರೆಡಿ ಬ್ಯಾಕ್ ಪೇನು ಮತ್ತು ಬಾಟಮ್ ಎಲ್ಲ ಫುಲ್ ನೋವು ಹಿಡ್ಕೊಂಬಿಟ್ಟಿದೆ. ಇಲ್ಲೇ ಎಲ್ಲೋ ಲೆಫ್ಟ್ ಎತ್ಕೊಬೇಕು ಅನ್ಸುತ್ತೆ. ಕರೆಕ್ಟ್. ಓಹೋ ಹೋ ಹೋ ಹೋ, ಆಫ್ ರೋಡ್ ಆಫ್ ರೋಡ್ ಆಫ್ ರೋಡ್. ಅಲ್ಲಿ ನೋಡಿ ಡ್ಯಾಮ್ ಇದೇನಾ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ಓಹೋ, ಡೆಡ್ ಎಂಡು. ಸೊ ಇದೇ ರೂಟೇನ ಅಂತ ಇದು. ಹಂಗಿಂದ ಏನಾದರೂ ಬಂದಿದ್ರೆ ದೇವಸ್ಥಾನದ ಹತ್ರ ನಿಲ್ಲಿಸ್ಕೊಬೋದಾಗಿತ್ತು. ಆದರೆ ನನ್ನ ಪ್ರಕಾರ ಈ ವ್ಯೂ ಕಾಣಿಸ್ತಿರಲಿಲ್ಲ ಅನಿಸುತ್ತೆ. ಆದರೂ ಪರವಾಗಿಲ್ಲ, ಬನ್ನಿ ವ್ಯೂ ನೋಡೋಣ. ಫಸ್ಟು ಗಾಡಿನ ರಿವರ್ಸ್ ಎತ್ತೋಣ. ಯಪ್ಪ, ಮುಂದೆ ನೋಡಿದ್ರೆ ಭಯ ಆಗ್ತದೆ. ಕ್ರೇಜಿಯಾಗಿದೆ ವ್ಯೂ ಅಂತ. ಇಲ್ಲಿ ಲೊಕೇಶನ್ ಎಲ್ಲ ಹೆಂಗಿದೆ ಅಂತ ಐಫೋನ್ ಕ್ಯಾಮ್ರಾಗೆ ಶಿಫ್ಟಾಗಿ ತೋರಿಸ್ತೀನಿ. ಸೊ ಲೊಕೇಶನ್ ಹತ್ರ ಬಂದಿದ್ದೀರಿ, ಗಾಡಿಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿದ್ದೀರಿ. ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಅನ್ನಲ್ಲ, ಡ್ಯಾಮ್ ಇದು. ಸೊ ಹಿಂದೆಗಡೆ ನೀರು ಮತ್ತು ಬರ್ಡ್ ಸೌಂಡ್ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಏನೆಲ್ಲ ಹೆಂಗಿತ್ತು ರೈಡು? ಸುರೇಶ್ ನಾನು ವಿಡಿಯೋ ಮಾಡೋ ಟೈಮಲ್ಲೇ ಇವನು ಮಾಡ್ತಾನೆ. ಸುರೇಶ್ ಹೆಂಗಿತ್ತು ಸುರೇಶ್ ರೈಡು? ಸೂಪರ್ ಆಗಿತ್ತು ರೈಡು. ಇಲ್ಲೊಂಚೂರು ರೋಡ್ ಮಾತ್ರ ಸ್ಟಾರ್ಟಿಂಗಲ್ಲಿ ಒಂಚೂರು ಹಂಗಿತ್ತು. ಹೆಂಗಿತ್ತು ರೈಡು? ಚೆನ್ನಾಗಿತ್ತು. ಈ ಕಡೆಯಿಂದನೂ ರೋಡ್ ಇದೆ. ಹಿಂಗೆ ಬಂದರೆ ಡ್ಯಾಮ್ ಏನಾದರೂ ಓಪನ್ ಇದ್ದಾಗ ಇಲ್ಲೆಲ್ಲ ಫುಲ್ಲು ರೋಡ್ ಮೇಲೆಲ್ಲ ನೀರು ಹೋಗ್ತಾ ಇರುತ್ತೆ. ಈ ರೋಡಿಂದ ಏನಾದರೂ ಹೋದರೆ ಅಲ್ಲಿ ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ. ನೀರು ಬಿಟ್ಟಿರ್ತಾರೆ,
ಹಾಂ ಫಾಲ್ಸ್ ತರ ಬರ್ತಾ ಇರ್ತೈತೆ ಇಲ್ಲಾಂದ್ರೆ ವೇಸ್ಟ್ ಬರೋದಿಲ್ಲ. ಆದ್ರೆ ಯಾವಾಗ ಬಿಡ್ತಾರೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಚೆನ್ನಾಗಿರ್ತದೆ. ಗೊತ್ತಿಲ್ಲ ಯಾವಾಗ ಬಿಡ್ತಾರೆ. ಇನ್ನು ಆ ಕಡೆ ಹೋಗೋಣ ಬನ್ನಿ. ಇನ್ನು ಆ ಕಡೆ ಹೋಗೇ ಇಲ್ಲ ನಾನು. ಅದರಲ್ಲಿ ಪ್ಯಾಂಟ್ಸು ಮತ್ತು ಬೂಟ್ಸ್ ಅಂತೂ ಅನ್ಕಂಫರ್ಟಬಲ್ ಪೊಸಿಷನಲ್ಲೇ ಇರ್ತೀನಿ. ಅದು ಫುಲ್ ಕಮಿಟೆಡ್ ಆಗಿರುತ್ತೆ. ಫುಟ್ ಪೆಕ್ಸ್ ಹತ್ರ ತೊಳ್ತಾ ಇರುತ್ತೆ. ಕಾಲೆತ್ತಕ್ಕೆ ಇಳ್ಸೋಕ್ಕೆಲ್ಲ ಆಗೋದೇ ಇಲ್ಲ. ಇಲ್ಲಿ ನೋಡ್ರಿ ರೈಡಿಂಗ್ ಗೇರ್ ಚೆನ್ನಾಗೈತೆ, ಕಾನ್ಫಿಡೆನ್ಸ್ ಜಾಸ್ತಿ. ಇಲ್ಲಿ ನೋಡ್ರಿ ಹುಷಾರು ಹೋಗ್ಬಿಡಿ. ಅಪ್ಪ ಆ ಕಡೆ ಹೋಗೋದಕ್ಕೆ ಭಯ ಆಗ್ತದೆ. ಇಲ್ಲಿ ನೋಡಿ ಡ್ಯಾಮ್ ಏನಾದರೂ ಓಪನ್ ಇದ್ದಾಗ ಫುಲ್ ಮೇಲಕ್ಕೆ ಹೋಗ್ತಾ ಇರುತ್ತೆ. ಜನರೆಲ್ಲ ಫುಲ್ ಬಂದಿಲ್ಲಿ ಸ್ನಾನ ಗಿನ ಎಲ್ಲ ಮಾಡ್ತಾ ಇರ್ತಾರೆ. ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ದು. ಸೊ ಇವಾಗೇನಿಲ್ಲ, ಸುಮ್ಮನೆ ಡ್ಯಾಮಲ್ಲಿ ನೀರು ನೋಡಿಕೊಂಡು ವಾಪಸ್ ಹೋಗಬೇಕು. ಬನ್ನಿ. ಸೊ ಇವಾಗ ಹೊರಡ್ತಾ ಇದ್ದೀರಿ. ಕೋತಿಗಳೆಲ್ಲ ಇತ್ತು. ಹತ್ರ ಹೋಗಿದ ತಕ್ಷಣ ಎಲ್ಲ ಮುಚ್ಚಿಟ್ಕೊಂಡ್ವು. ಆ ಕಡೆ ಅಲ್ಲಲ್ಲ, ಅಲ್ಲಿ ಹೋಗೋದು ಫಸ್ಟು. ಮತ್ತು ಅಲ್ಲಿ ಹೋಗೋದಾ? ಮತ್ತು ಇಲ್ಲಿಂದ ನಾನು ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಬಿಡೋಣ. ದೇವಸ್ಥಾನ ಓಪನ್ ಇಲ್ಲ, ಆದರೆ ನಾಚೆಯಿಂದ ನಮಸ್ಕಾರ ಹಾಕೋ ಅಷ್ಟೇ. ಓಕೆ, ಸೊ ದೇವಸ್ಥಾನದ ಹತ್ರ ಹೋಗ್ತಾ ಇಲ್ವಂತೆ. ಸೊ ಅಲ್ಲಿ ಮಣ್ಣು ಥರ ಕಾಣಿಸ್ತಿದೆಯಲ್ಲ, ಸೊ ಅಲ್ಲೇ ಡೈರೆಕ್ಟಾಗಿ ಹೋಗ್ಬೋದಂತೆ. ಸೊ ಗಾಡಿಗಳನ್ನೆಲ್ಲ ಅಲ್ಲಿ ನಿಲ್ಸಿದ್ದಾರೆ. ಇಲ್ಲಿ ನೋಡಿ ಹಿಂಗಿದೆ ಅಂತ.